ದಾವಣಗೆರೆ ದಕ್ಷಿಣ ಕ್ಷೇತ್ರದ ಸ್ವತಂತ್ರ ಅಭ್ಯರ್ಥಿಯಾದ ಖಾದರ್ ಆದಿಲ್ ಜನರು ಯಾಕೆ ಮತವನ್ನು ಕೊಡಬೇಕು ಸರ್? ವೋಟ್ ಡಿವೈಡ್ ಮಾಡಕ್ ಬಂದಿಲ್ಲ ನಾನು. ಆ ವಿಚಾರಕ್ಕೆ ಯಾರಾದ್ರೂ ನನ್ನ ಮನೆ ಬಾಗಿಲಿ ಬರ್ತಿದ್ರೆ ದಯವಿಟ್ಟು ಬರಬೇಡ್ರಿ. ತಾವು ಚುನಾವಣೆಗೆ ಕಣಕ್ಕಿಳಿಯೋಕೆ ನಿಮ್ಗೆ ಬಿಜೆಪಿ ಸಪೋರ್ಟ್ ಇದೆನಾ? ಡೆವಲಪ್ಮೆಂಟ್ ಗೆ ನೋಡಿ ನಾನು ಬರ್ತಾ ಇದಾರೆ, ನನ್ನ ನಾಲೆಡ್ಜ್ ನೋಡಿ ಬರ್ತಾ ಇದಾರೆ, ನಾನು ಇಲ್ಲಿಗೆ ರೈಟ್ ಪರ್ಸನ್ ಅಂತ ಹೇಳಿ ಅವ್ರು ಬರ್ತಾ ಇದಾರೆ. ನಮಸ್ಕಾರ ಸ್ನೇಹಿತರೆ, ದಾವಣಗೆರೆ ಒನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮೊಹಮ್ಮದ್ ಅಮೀನ್. ಸ್ನೇಹಿತರೆ, ತಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ, ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಉಪಚುನಾವಣೆ ಕುತೂಹಲಕಾರಿ ಸುದ್ದಿ ಆಗ್ತಾ ಇದೆ. ಸ್ನೇಹಿತರೆ, ಇದೀಗ ನಮ್ಮ ಜೊತೆಯಲ್ಲಿ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಸ್ವತಂತ್ರ ಅಭ್ಯರ್ಥಿಯಾದ ಖಾದರ್ ಆದಿಲ್ ಬಾಷಾ ನಮ್ಮ ಜೊತೆಲಿದ್ರೆ, ಬನ್ನಿ ಮಾತಾಡೋಣ. ಸರ್, ಮೊದಲನೇ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ ಸರ್. ಏನಂದ್ರೆ, ನಾವು ಸತತ ಒಂದು ವಾರದಿಂದ ನಿಮ್ಗೆ ಸಂಪರ್ಕ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದೀವಿ. ತಾವು ಈಗ ನಮ್ಗೆ ಸಿಕ್ಕಿದಾರ, ಒಂದು ಕ್ಯಾನ್ವಸಿಂಗ್ ಅಲ್ಲಿ ತಾವು ನಮ್ಗೆ ಸಿಕ್ಕಿದಾರ. ಮೊದಲಾಗಿ ತಾವು ನಮ್ಗೆ ನಿಮ್ಮ ಒಂದು ಅಮೂಲ್ಯವಾದ ಸಮಯವನ್ನು ನಮಗೆ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಹೇಳ್ತೀನಿ ಸರ್. ಥ್ಯಾಂಕ್ ಯು ಸರ್. ಹೇಗಿದೆ ಜನರ ರೆಸ್ಪಾನ್ಸ್, ಯಾವ ರೀತಿ ಬರ್ತಾ ಇದೆ? ತುಂಬಾ ಚೆನ್ನಾಗಿದೆ ಸರ್. ಯುವಕರು ಎಲ್ಲ ಸಮುದಾಯದವರು ಎಲ್ಲರೂ ಬಂದು ಸಪೋರ್ಟ್ ಮಾಡ್ತಾರೆ, ವಾಲಂಟರಿ ಆಗಿ ಮಾಡ್ತಾ ಇದಾರೆ. ಪ್ರಚಾರಕ್ಕೆಲ್ಲ ಅವರೇ ವಾಲಂಟರಿ ಬರ್ತಾ ಇದಾರೆ, ಇಲ್ಲಿ ಅಲ್ಲಿ ಅಂತ ನನಗೆಲ್ಲ ಕರೀತಾ ಇದಾರೆ, ಮನೆಗೂ ಬರ್ತಾ ಇದಾರೆ. ತುಂಬಾ ಚೆನ್ನಾಗಿ ನಡೀತಾ ಇದೆ ಸರ್ ಕ್ಯಾನ್ವಸಿಂಗ್. ಸರ್, ಈಗ ಸದ್ಯಕ್ಕೆ ಏನಂಗೆ, ಈಗ ಅಲ್ಪಸಂಖ್ಯಾತರದಲ್ಲಿ ಈಗ ಬಿಜೆಪಿ ಮತ್ತು ಕಾಂಗ್ರೆಸ್ಗೆ ಪೈಪೋಟಿ ಆಗಿರೋದೇ ಎರಡೇ ಪಕ್ಷ, ಒಂದು ಸ್ವತಂತ್ರ ಪಕ್ಷ, ಇನ್ನೊಂದು SDPI ಪಕ್ಷ ಅಂತ. ಆ ಸ್ವತಂತ್ರ ಪಕ್ಷದಲ್ಲಿ ಇವತ್ತು ಡೈಮಂಡ್ ಏನೈತಲ್ಲ, ವಜ್ರ, ಅದು ಬಹಳ ಅವರಿಗೆ ಬಹಳ ತೊಂದರೆ ಕೊಡ್ತಾ ಇದೆ ಅಂತ ಸಾಮಾಜಿಕ ಜಾಲತಾಣದಲ್ಲಿ ನಮ್ಗೆ ಕೇಳಿ ಬರ್ತಾ ಇದೆ. ಇದು ಹೇಗೆ ಸರ್, ಯಾವ ರೀತಿ ಬರ್ತಾ ಇದೆ? ವಜ್ರದ ಬೆಲೆ ತೋರಿಸ್ತಾ ಇದೆ. ಆಮೇಲೆ ಇರೋ ವಿಚಾರ SDP ಅದು ಹೊರಗಡೆದವರು. ನಾನು ಇಲ್ಲಿ ಹುಟ್ಟಿ ಬೆಳೆದವನು, 30-35 ವರ್ಷ ನಾನು ಇಲ್ಲಿ ಕಳೆದಿದ್ದೀನಿ. 34 ವರ್ಷ ನಾನು ಹುಟ್ಟಿದ್ದೆಲ್ಲ ಭಾಷಣಗರ 5ನೇ ಕ್ರಾಸ್ನಲ್ಲೇ ಹುಟ್ಟಿದ್ದು. ಇಲ್ಲಿ ಜನರದ್ದು ಸೇವೆ ಹೆಂಗ್ ಸಲ್ಲಿಸಬೇಕು, ಇಲ್ಲಿ ಕೊರತೆಗಳು ಏನೇನಿದಾವೆ, ಏನೇನು ಕೆಲಸ ಆಗ್ಬೇಕಂತ ನನಗೆ ತುಂಬಾ ಚೆನ್ನಾಗಿ ಮಾಹಿತಿ ಇದೆ. ಸೊ ಹಾಗಾಗಿ ಬೀಯಿಂಗ್ ಎಜುಕೇಟೆಡ್ ನನಗೆ ಎಲ್ಲರೂ ವಿಶ್ವಾಸ ತುಂಬ್ತಾ ಇದ್ದಾರೆ. ಎಜುಕೇಟೆಡ್ ಇದ್ದಿದ್ದಕ್ಕೆ ಏನ್ ಕೆಲಸ ಮಾಡ್ತೀನಿ, ಹೆಂಗ್ ಮಾಡ್ತೀನಿ ಅಂತ ಹೇಳಿ ಒಂದು ನಂಬಿಕೆ ಇರೋದ್ರಿಂದ ನನಗೆಲ್ಲರೂ ಪ್ರೋತ್ಸಾಹ ಮಾಡ್ತಾರೆ. ಸರ್, ನಿಮ್ಗೆ ಜನರು ಯಾಕೆ ಮತವನ್ನು ಕೊಡಬೇಕು ಸರ್? ಸರ್, ನಾನು ಒಬ್ಬ ಯುವಕ ಇದ್ದೀನಿ, ಎಜುಕೇಟೆಡ್ ಇದ್ದೀನಿ, ಆಮೇಲೆ ಗೌರ್ಮೆಂಟ್ ವರ್ಕ್ಸ್ ಇನ್ ನಾಲೆಡ್ಜ್ ಇದೆ. ಆಮೇಲೆ ನನಗೆ ಪ್ರತಿಯೊಂದು BJP ಆಗಲಿ, ಕಾಂಗ್ರೆಸ್ ಆಗಲಿ, JDS ಆಗಲಿ, ಎಲ್ಲ ಪೊಲಿಟಿಕಲ್ದವರು ಎಲ್ಲರೂ ನನಗೆ ಪರಿಚಯ ಇದ್ದಾರೆ. ಆಮೇಲೆ ಇನ್ಫ್ಲುಯೆನ್ಸ್ ಪರ್ಸನ್ ಇದ್ದೀನಿ. ಸೊ ಹಾಗಾಗಿ ನನಗೆ ಕೆಲಸ ಮಾಡೋದು ಹೆಂಗೆ ಮಾಡಿಸೋದು ಅಂತ ತುಂಬ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ನನಗೆ ಸಪೋರ್ಟ್ ಮಾಡ್ಬೇಕಂತ ಕೇಳ್ತೀವಿ ಸರ್. ಸರ್, ಏನಂದ್ರೆ, ಈಗ ನಿನ್ನೆ ನಲ್ಪಾಡ್ ಅವರು ನಿಮ್ಮ ಮನೆಗೆ ಬಂದಿದ್ರು, ಏನಾರ ಒಂದು ಸಂವಾದ ಆಗಿದೆ ಅಂತ ಒಂದು ಜನರಲ್ಲಿ ಸುದ್ದಿ ಬರ್ತಾ ಇದು ಏನಾಗಿದೆ ಸರ್? ಸರ್, ಈಗ ಮುಂಚೆ ಭದ್ರಾವತಿ MLA ಸಂಗಣ್ಣ ಅವರು ಬಂದಿದ್ರು. ಅವರು ನಮ್ಮ ಫ್ಯಾಮಿಲಿ ಫ್ರೆಂಡ್. ಈ ನಲ್ಪಾಡ ಅಣ್ಣನೂ ಕೂಡ ನನಗೆ ತುಂಬಾ ಆತ್ಮೀಯರು. ಅವರು ಬಂದಿದ್ರು, ಪ್ರಚಾರಕ್ಕೆ ಬಂದಿದಾರಲ್ಲ. ಸೊ ಹಾಗಾಗಿ ನನಗೆ ಮಾತಾಡ್ಸಕ್ ಬಂದಿದ್ರು. ಆದ್ರೆ ಸಲಹೆ ಕೊಟ್ರು, ಹಿಂಗಿಲ್ಲ ಹಿಂಗ್ ಮಾಡ್ಬೋದು ಅಂತ ಹೇಳಿ. ಅವ್ರು ಏನ್ ಪಾರ್ಟಿ ಪರವಾಗಿ ಕೊಡ್ಬೇಕಲ್ಲ, ಸೊ ಸಲಹೆ ಕೊಟ್ರು. ನಾನು ಅದಕ್ಕೆ ಅವ್ರು ಹೇಳಕ್ಕಿಂತ ಮುಂಚೆ ಹೇಳಿದೆ, ನಾನು ನೋಡಿ, ಇವಾಗ ಯಾವ್ದಾದ್ರು ನಿಗಮ ಯಾರಿಗಾದ್ರೂ ಆಫರ್ ಮಾಡಿದಾಗ ಆ ನಿಗಮದಿಂದ ದಾವಣಗೆರೆ ಅಭಿವೃದ್ಧಿ ಆಗಲ್ಲ. ಯಾವ್ದಾದ್ರು ಚೇರ್ಮನ್ ಕೊಟ್ರೆ ಆ ಚೇರ್ಮನ್ ಸ್ಥಾನದಿಂದ ಇಲ್ಲಿ ಅಭಿವೃದ್ಧಿ ಆಗಲ್ಲ. ಇಂಟೆನ್ಷನ್ ಇರೋದು ಅಭಿವೃದ್ಧಿ ಮಾಡ್ಸಕ್ಕೆ. ಅಭಿವೃದ್ಧಿ ಮಾಡ್ಬೇಕಂದ್ರೆ ಒಂದು MLA ಕಾನ್ಸ್ಟಿಟ್ಯೂನ್ಸಿ ಬೇಕು. ಸೊ ಹಾಗಾಗಿ ಡೆವಲಪ್ ಆಗೋದು. 35 ವರ್ಷದಲ್ಲಿ ಏನೂ ಆಗಿಲ್ಲ, 2 ವರ್ಷದಲ್ಲಿ ಮಾಡಿ ತೋರಿಸ್ತೀನೋ ನನಗೆ ಧೈರ್ಯ ಇದೆ, ನಂಬಿಕೆ ಇದೆ. ಆಮೇಲೆ ಬಹಳ ಇಲ್ಲಿ ಪ್ರಾಬ್ಲಮ್ಸ್ ಇದಾವೆ. ಎಜುಕೇಶನ್ ಸರಿಯಾಗಿಲ್ಲ, ಆಮೇಲೆ ಕ್ಲೀನ್ನೆಸ್ ಇಲ್ಲ, ಆಮೇಲೆ ಹಾಸ್ಪಿಟಾಲಿಟಿ ಸರಿ ಇಲ್ಲ, ಹಾಸ್ಪಿಟಲ್ಸ್ ಇಲ್ಲ, ಮಲ್ಟಿ ಸ್ಪೆಷಲಿಸ್ಟ್ ಹಾಸ್ಪಿಟಲ್ ಇಲ್ಲ, ಆ ದಾವಣಗೆರೆ ಒಂದು ಆಫೀಸ್ಗಳು ಇಲ್ಲ. ಯಾವ್ದೋ ಒಂದು ಸಣ್ಣ ಕಚೇರಿ ಬೇಕಂದ್ರೆ ನಾವು ಆ ಕಡೆ ಉತ್ತರಕ್ಕೇನೆ ಹೋಗ್ಬೇಕು ಜನರು. ಆಮೇಲೆ ಇವ್ರು ಅಂತಾರೆ ಗ್ಯಾರಂಟಿ ಅಂತಾರೆ. ಆ ಗ್ಯಾರಂಟಿಗಳು 2,000 ಕೊಡ್ತಾ ಇರೋದು ಮೋಸ್ಟ್ಲಿ ಇಲ್ಲಿಂದ ಅಲ್ಲಿಗೆ ಹೋಗಿ ಟ್ರಾನ್ಸ್ಪೋರ್ಟೇಷನ್ ಮಾಡ್ಲಿಕ್ಕೆ ಏನಾದ್ರು ತಿಂಗಳಿಗೆ ಕೊಡ್ತಾ ಇರ್ಬೋದು. ಅವರು ಡೆವಲಪ್ಮೆಂಟ್ ಮಾಡಕ್ಕಾಗಲ್ಲ, 2,000 ಕೊಡ್ತೀವಿ ಖರ್ಚಿಗೆ, ನೀವು ಹೋಗಿ ಆ ಕಡೆ ಕೆಲಸ ಮುಗಿಸ್ಕೊಂಡು ಬರ್ರಿ ಅಂತ ಕೊಡ್ತಾ ಇರ್ಬೋದು ನನಗೆ ಅನ್ಸ್ತಾ ಇದೆ ಸರ್. ಅದು 6 ತಿಂಗಳು ಕೊಡ್ತಾ ಇದಾರೆ, ಅದರಲ್ಲೂ ದುಡ್ಡಿಲ್ಲ ಸರ್. ಈಗ ಮುಖ್ಯವಾಗಿ ಖಾದರ್ ಬಾಷಾ ಅವರು ಅವರ ಒಂದು ವೈಯಕ್ತಿಕ ಬಿಸ್ನೆಸ್ ಗೆ ಏನಾದ್ರು ಒಂದು ಸ್ವಲ್ಪ ಅವರು ಪರ್ಸನಲ್ ಗೋಸ್ಕರ ಇಲ್ಲಿ ಬಂದು ಅವರು ಚುನಾವಣೆಯಲ್ಲಿ ವೋಟ್ ಡಿವೈಡ್ ಮಾಡಕ್ಕೆ ಬರ್ತಾ ಇದಾರೆ ಅಂತ ಹೇಳ್ತಾ ಇದ್ದಾರೆ. ಇದು ನಿಜನಾ? ಇಲ್ಲ, ವೋಟ್ ಡಿವೈಡ್ ಮಾಡಕ್ ಬಂದಿಲ್ಲ ನಾನು. ಆಮೇಲೆ ಇರೋ ವಿಚಾರ ಇವೆಲ್ಲ ಬೆಳವಣಿಗೆ ಆಗೋಕ್ಕಿಂತ ಮುಂಚೆ ನಾನು ನಾಮಿನೇಷನ್ ಫೈಲ್ ಮಾಡಿರೋದು. ಬೆಳವಣಿಗೆ ನೋಡಿ ನಾನು ನಾಮಿನೇಷನ್ ಫೈಲ್ ಮಾಡೋದನ್ನಲ್ಲ. ಮಾಡಿದ್ರು ಕೂಡ ನಾನು ಇಂಡಿಪೆಂಡೆಂಟ್ ಆಗಿ ಮಾಡಿದ್ದೀನಿ. ನಾನು ಯಾವುದೋ ಪಾರ್ಟಿ ಪರವಾಗಿ ಮಾಡಿಲ್ಲ. ಹೈಕಮಾಂಡ್ ಒತ್ತಡ ಅವು ಇವು ಬರ್ತಾ ಇರ್ತವೆ. ಇಲ್ಲಿ ಏನು ಕೆಲಸ ಮಾಡ್ಬೇಕಂದ್ರೆ ಇಂಡಿಪೆಂಡೆಂಟ್ ಆಗಿರ್ಬೇಕು, ಯಾರ್ದು ಮೇಲೆ ಒತ್ತಡ ಇರಬಾರ್ದು, ಹಂಗಲ್ಲ ಹಿಂಗಲ್ಲ ಅಂತ ಬರ್ಬಾರ್ದು. ಸೊ ನಾವು ಇಂಡಿವಿಜುವಲ್ ಇದ್ರೆ ಕೆಲಸ ಸಿಕ್ಕಾಪಟ್ಟೆ ಮಾಡ್ಬೋದು. ಸೊ ಹಾಗಾಗಿ ನಾನು ಇಂಡಿವಿಜುವಲ್ ಸೆಲೆಕ್ಟ್ ಮಾಡಿದೆ. ಸರ್, ಯಾರಾದ್ರೂ ನಿಮ್ಗೆ ಈಗ ಒತ್ತಡ ಇದೆ ಏನು ಸರ್? ಈ ನಾಮಿನೇಷನ್ ಆಗಿದೆ, ಈಗ ಚುನಾವಣೆ ಹತ್ತಿರ ಬರ್ತಾ ಇದೆ, ಬೇಡ ಓಟ್ಗಳು ಡಿವೈಡ್ ಆಗ್ತಾ ಇದೆ, ತಾವು ಹಿಂದಕ್ಕೆ ಸರಿ ಅಂತ ಯಾರಾದ್ರೂ ನಿಮ್ಗೆ ಸಂಪರ್ಕದಲ್ಲಿ ಮಾಡಿದ್ದೀರಾ, ಕರೆ ಮಾಡಿದ್ದೀರಾ? ಹೇಳ್ತಾ ಇದಾರೆ, ಸಜೆಸ್ಟ್ ಮಾಡ್ತಾ ಇದಾರೆ. ಒತ್ತಡ ಫೀಲ್ ಆಗ್ತಾ ಇದೆ ಇವಾಗ. ಅದ್ರ ಬಗ್ಗೆ ಮಾಹಿತಿನೇ ಇಲ್ಲ, ನಿನ್ನೆ ಅದ್ರ ಬಗ್ಗೆ ವಿಚಾರನೇ ಇಲ್ಲ. ಆಮೇಲೆ ಇರೋ ವಿಚಾರ ನಿನ್ನೆ ಹೇಳ್ಬಿಟ್ಟಿದ್ದೀನಿ ನಾನು. ಆ ವಿಚಾರಕ್ಕೆ ಯಾರಾದ್ರೂ ನನ್ನ ಮನೆ ಬಾಗಿಲಿ ಬರ್ತಿದ್ರೆ ದಯವಿಟ್ಟು ಬರಬೇಡ್ರಿ ಅಂತ ಹೇಳಿದೆ. ಇಂತಗಿಯೋ ವಿಚಾರ ಏನು ಇಲ್ಲ. ಸೊ ಹಾಗಾಗಿ ಆ ಟಾಪಿಕೇ ಇಲ್ಲ. ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ತೀರಾ ಬರ್ರಿ,
ಕಾಂಪ್ರಮೈಸೇ ಮಾಡ್ತೀರಾ ಹಂಗೇನಾದ್ರೂ ಇದ್ರೆ ಬಿಟ್ಕೊಡ್ರಿ, ನಾನು ತೋರಿಸ್ತೀನಿ ಇಲ್ಲಿ ಏನಂತ 2 ವರ್ಷ ಒಳಗೆ. ಸರ್, ಈಗ ಮುಖ್ಯವಾಗಿ ಏನಂದ್ರೆ ಈಗ ಅಲ್ಪಸಂಖ್ಯಾತರು ಈಗ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತರು ಸುಮಾರು 85,000 ಮತಗಳಿದೆ. ಈಗ ನಿಮಗೆ ಇಲ್ಲಿ ಗೆದ್ದು ಬರ್ಬೇಕಂದ್ರೆ ಅಲ್ಪಸಂಖ್ಯಾತರ ಮತಗಳ ಜೊತೆಗೆ ನಿಮಗೆ ಎಷ್ಟು ಮತಗಳು ಬೇಕಾಗಿದೆ, ಕುರುಬರ್ದು ಮತಗಳು ಬೇಕಾಗಿದೆ. ಅವ್ರ ಜೊತೆ ಏನಾದ್ರು ತಾವು ಸಂಪರ್ಕದಲ್ಲಿ ಇದ್ದೀರಾ, ಸಭೆಗಳನ್ನು ಮಾಡಿದ್ದೀರಾ? ಹೌದು ಸರ್, ಎಲ್ಲಾ ಕಡೆನೂ ನಮ್ಮ ಪ್ರಚಾರ ಮಾಡ್ತಾ ಇದೀವಿ. ಇಂಡಿವಿಜುವಲ್ ಆಗಿ ಅವರೇ ಬರ್ತಿದ್ದಾರೆ, ಎಲ್ಲಾ ಸಮಾಜದವರು ಬರ್ತಿದ್ದಾರೆ. ಆಮೇಲೆ ಇರೋ ವಿಚಾರ ಇಲ್ಲಿ ನಮ್ಮ ಸಮಾಜದವರು 88,000 ಇರ್ಬೋದು, ಆದ್ರೆ 1 ಲಕ್ಷ ಚಿಲ್ರ ಬೇರೆ ಸಮಾಜದವರು ಇದ್ದಾರೆ. ಅವರು ಕೂಡ ಸಪೋರ್ಟ್ ಮಾಡ್ತಾ ಇದಾರೆ ನನಗೆ ಬರೀ 88 ಮೇಲೆ ನಾನು ಕಾನ್ಸಂಟ್ರೇಟ್ ಮಾಡ್ತಿಲ್ಲ, ಅದು ಬೇರೆ ಮಾಡ್ತಿದ್ದೀನಿ. ಯಾಕಂದ್ರೆ ಡೆವಲಪ್ಮೆಂಟ್ಗೆ ಹೋಗ್ತಾ ಇರೋದಲ್ಲ, ಸೊ ಹಾಗಾಗಿ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ನನಗೆ. ಈ ಪೊಲಿಟಿಕಲ್ ರಾಜಕಾರಣ ಬಗ್ಗೆ ಡಿಸ್ಕಷನ್ಗೆ ಆಗಲಿ ಅಥವಾ ಆ ವಿಚಾರಕ್ಕಾಗ್ಲಿ ನಾನು ಮಾತಾಡ್ತಿಲ್ಲ ಅಂತ ಹೇಳಿ, ನಾನು ಡೆವಲಪ್ಮೆಂಟ್ ನಲ್ಲಿ ಇದ್ದೀನಿ ಅಂತ ಹೇಳಿ, ನನಗೆ ಯಾರ್ಯಾರಿಗೆ ಕೊರತೆಗಳು ಇದಾವೆ, ಈಗ ಯಾರು ಮಾಡಲ್ಲ ಈ ಕೆಲಸ ನೀನೇ ಮಾಡ್ತೀಯ ಅಂತ ಹೇಳಿ ನಾನು ಬಂದು ಸಪೋರ್ಟ್ ಮಾಡ್ತಾರೆ. ಇಂಡಿವಿಜುವಲ್ ಬಹಳ ಇದ್ದಾರೆ ಸರ್. ಸರ್, ಈಗ ಏನಂದ್ರೆ ಈಗ ಅಲ್ಪಸಂಖ್ಯಾತರ ಮತಗಳು ಜಾಸ್ತಿ ಇದೆ. ಈಗ ನಿಮಗೂ ಕೂಡ ಈಗ ಅಲ್ಪಸಂಖ್ಯಾತರ ಮತಗಳು ಬರುವ ಚಾನ್ಸಸ್ ಇದೆ. ಇಲ್ಲಿ ವೋಟ್ ಡಿವೈಡ್ ಆಗಿ ಬಿಜೆಪಿ ಬರುತ್ತೆ. 30 ವರ್ಷ ಇಲ್ಲಿ ಕಾಂಗ್ರೆಸ್ ಆಡಳಿತ ಮಾಡಿದ್ದಾರೆ. ಈಗ ಈ ವಜ್ರ ಆಗಲಿ ಬೇರೆ ಪಕ್ಷದವರು ಆಗಲಿ ಇಲ್ಲಿ ಸ್ವತಂತ್ರ ಅಭ್ಯರ್ಥಿಗಳು ಬಂದು ಇಲ್ಲಿ ವೋಟ್ ಡಿವೈಡ್ ಮಾಡಿ ಇಲ್ಲಿ ಬಿಜೆಪಿಗೆ ಒಂದು ಅವಕಾಶ ಕೊಡ್ತಾ ಇದೆ ಅಂತ ಈಗ ಜನರಲ್ಲಿ ಮಾತು ಬರ್ತಾ ಇದೆ ನೋಡಿ. ಇದು ಏನು, ಇದ್ರ ಬಗ್ಗೆ ಹೇಳಕ್ ಇಷ್ಟಪಡ್ತೀರಾ? ಸರ್, ಬಿಜೆಪಿ ಬಂದ್ರೆ ಏನಾದ್ರು ಆಗುತ್ತೆ ಅಂದ್ರೆ ದಕ್ಷಿಣದಲ್ಲಿ ಕಾಂಗ್ರೆಸ್ ಬಂದಿರೋದು, ನಾನು ಇಲ್ಲ ಅಂತ ಹೇಳಲ್ಲ. 35 ವರ್ಷ 40 ವರ್ಷ ಕಾಂಗ್ರೆಸ್ ಬಂದಿದೆ, ಬೇರೆಯವರಿಗೆ ಅವಕಾಶ ಮಾಡಿಕೊಟ್ಟಿಲ್ಲ ಜನರಲ್ಲಿ. ಆಮೇಲೆ ಆ ಕಡೆ ಉತ್ತರದಲ್ಲಿ ಬಿಜೆಪಿನೂ ಬಂದೈತೆ, ಕಾಂಗ್ರೆಸ್ ಬಂದೈತೆ. ಕಾಂಗ್ರೆಸ್ ಸೋಲೆ ಬಿಟ್ಟಿದೆ, ಬಿ ಫಾರಂ ಪ್ರಾಬ್ಲಮ್ ಆಗಿ ಸೋತೆ ಬಿಟ್ಟೈತೆ, ಕಾಂಪಿಟೇಟರೇ ಇದ್ದಿಲ್ಲ ಅಂತ ಟೈಮ್ನಲ್ಲಿ. ಆ ಕಡೆನೂ ಉತ್ತರದಲ್ಲಿ ಬಿಜೆಪಿ ಗೆಲ್ಲು ಕಂಡಾಗ ಯಾರಿಗೇನು ತೊಂದರೆ ಆಗಿಲ್ಲ. ಆಮೇಲೆ ಇರೋ ವಿಚಾರ ದಾವಣಗೆರೆದೇ ಅಲ್ಲ, ಕರ್ನಾಟಕದ್ದೆಲ್ಲ, ಇಡೀ ದೇಶದಲ್ಲಿ ಬಿಜೆಪಿ ಇದೆ. ಬಿಜೆಪಿಯಿಂದ ನಮಗೆ ಸಮಸ್ಯೆ ಆಗ್ತಿದೆ ಅಂತ ಹೇಳಿ ನಾವು ಅನ್ಕೊಂಡ್ರೆ ಅದು ದೊಡ್ಡ ತಪ್ಪು. ನಮಗೆ ಕೆಲಸ ಬೇಕಾಗಿರೋದು, ಸಮಸ್ಯೆ ಎಲ್ಲ ಬೇಕಾಗಿರೋದು, ನಮಗೆ ಡೆವಲಪ್ಮೆಂಟ್ ಬೇಕು. ಹಾಗಾಗಿ 35 ವರ್ಷದಲ್ಲಿ ಯಾವ ಡೆವಲಪ್ಮೆಂಟ್ ಇಲ್ಲಿ ಆಗಿಲ್ಲ. ಸ್ಯಾಟಿಸ್ಫೈಡ್ ಡೆವಲಪ್ಮೆಂಟ್ ಆಗಿಲ್ಲ, ಸಣ್ಣ ಪುಟ್ಟವೇನಾದ್ರೂ ಆಗಿದ್ದಾವೆ, ಸ್ಯಾಟಿಸ್ಫೈಡ್ ಡೆವಲಪ್ಮೆಂಟ್ ಆಗಿಲ್ಲ. ಡೆವಲಪ್ಮೆಂಟ್ ಆಗ್ಬೇಕಂದ್ರೆ ಕೆಲಸ ಮಾಡೋರು ಬೇಕಿಲ್ಲಿ. ಬರೇ 5 ವರ್ಷಕ್ಕೊಂದ್ಸತಿ ಓಟ್ ತಗೊಂಡು ಹೋಗೋರು ಅಲ್ಲ, ಕೆಲಸ ಮಾಡೋರು ಬೇಕಾಗಿರೋದು. ಸೊ ಜನರು ಇವಾಗ ಹಿರಿಯರೆಲ್ಲ ಮಾಡ್ಬಿಟ್ಟಿದ್ದಾರೆ, ಒಂದು ನಂಬಿಕೆ ಮೇಲೆ ಮಾಡಿದ್ದಾರೆ, ಏನೋ ಮಾಡ್ತಾರೆ ಹಿರಿಯರಿದ್ದಾರೆ ಮಾಡ್ತಾರೆ ಅಂತ ಹೇಳಿ. ಬಟ್ ಇವ್ರು ಕೊಟ್ಟಿರೋ ಗೌರವ ಅಲ್ಲಿ ಸಿಗ್ಲಿಲ್ಲ ನಮ್ಮ ಸಮಾಜಕ್ಕೆ. ಇರ್ಲಿ, ಅದು ಒಂದು ಪಾರ್ಟ್, ಅದನ್ನ ನಾನು ಅದ್ರ ಬಗ್ಗೆ ಏನು ಕಾಮೆಂಟ್ ಮಾಡಕ್ ಹೋಗಲ್ಲ. ಇವಾಗ ಹಿರಿಯರು ಮಾಡಿದಾರೆ ಅಂತ ಹೇಳಿ ಯುವಕರು ನಾನು ಮಾಡಲ್ಲ ಅಂತ ಅನ್ಕೊಂಡಿದ್ದೀನಿ ಸರ್. ಇದು ಒಳ್ಳೆ ಸಮಯ ಇದೆ. ಅದರಲ್ಲಿ ನಾನೊಬ್ಬ ಮುಂಚೆ ನಾನು ಬರ್ತಾ ಇದ್ದೀನಿ, ಮೊದಲಾಗಿ ನಾನು ಬರ್ತಾ ಇದ್ದೀನಿ. ಡೆವಲಪ್ಮೆಂಟ್ ಮಾಡಬೇಕು, ಬರೀ ಆ ಕಡೆ ಹೊರಡೋಣ ಅಂತ ಹೇಳಿ ಎಲ್ಲ ಯುವಕರು ನಾನು ಬರ್ತಾ ಇದ್ದೀನಿ. ನನಗೂ ಬಂದು ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಆ ಕಡೆ ಡೆವಲಪ್ಮೆಂಟ್ ಕಡೆಗೆ ಹೋಗೋಣ ನಾವು. ಸೊ ಈಗ ಮುಖ್ಯವಾಗಿ ತಾವು ಚುನಾವಣೆಗೆ ಕಣಕ್ಕಿಳಿಯೋಕೆ ನಿಮ್ಗೆ ಬಿಜೆಪಿ ಸಪೋರ್ಟ್ ಇದೆನಾ? ಸರ್, ನನಗೆ ಯಾರ ಸಪೋರ್ಟ್ ಇಲ್ಲ ಸರ್. ಯುವಕರ ಸಪೋರ್ಟ್ ಇದೆ, ಎಲ್ಲಾ ಸಮಾಜದವರು, ಅಹಿಂದ ನಾಯಕರ ಸಪೋರ್ಟ್ ಇದೆ ನನಗೆ. ಓಕೆ. ಸೊ ಈಗ ಯುವಕರ ಏನಿದೆ, ಯುವಕರ ಏನ್ ಹೇಳ್ತಾ ಇದಾರೆ ನಿಮ್ಗೆ? ಯಾಕಂದ್ರೆ ನಾವು ಸಾಮಾಜಿಕ ಜಾಲತಾಣ ನೋಡ್ತಾ ಇದೀವಿ, ಯುವಕರ ಒಂದು ಉತ್ಸಾಹ ನಿಮ್ ಜೊತೆ ಬಹಳ ಒಂದು ನಂಬಿಕೆ ಇದೆ. ಆ ನಂಬಿಕೆ ಹೀಗೆ ಇರುತ್ತಾ ಅಥವಾ ಕೊನೆ ಏಪ್ರಿಲ್ 9ಕ್ಕೆ ಇದು ಎಲ್ಲೋ ಒಂದ್ ಕಡೆ ಟೂಸ್ ಆಗುವ ಚಾನ್ಸ್ ಇದೆನಾ? ಇಲ್ಲ ಸರ್, ನನಗೆ ನಂಬಿಕೆ ಇರೋದು ಡೆವಲಪ್ಮೆಂಟ್ಗೆ ನೋಡಿ ನಾನು ಬರ್ತಾ ಇದ್ದಾರೆ, ನನ್ನ ನಾಲೆಡ್ಜ್ ನೋಡಿ ಬರ್ತಾ ಇದ್ದಾರೆ. ನಾನು ಇಲ್ಲಿಗೆ ರೈಟ್ ಪರ್ಸನ್ ಅಂತ ಹೇಳಿ ಅವ್ರು ಬರ್ತಾ ಇದ್ದಾರೆ. ಸೊ ಹಾಗಾಗಿ ಅವ್ರು ವೋಟ್ ಮಾಡೇ ಮಾಡ್ತಾರೆ, ನನ್ಗೆ ಗೆಲ್ಸ್ತಾರೆ ಅಂತ ಹೇಳಿ 100% ನನ್ಗೆ ನಂಬಿಕೆ ಇದೆ ಸರ್. ಸರ್, ಈಗ ಕೊನೆಯ ಪ್ರಶ್ನೆ, ದಾವಣಗೆರೆ ದಕ್ಷಿಣ ಕ್ಷೇತ್ರದ ಮತದಾರರಿಗೆ ತಾವು ಏನ್ ಹೇಳಕ್ಕೆ ಇಷ್ಟಪಡ್ತೀರಾ? ಸರ್, ನಾನು ಎಲ್ಲರಿಗೂ ವಿನಂತಿ ಮಾಡೋದೇನಂದ್ರೆ, ನನಗೆ ಒಂದು ಡೆವಲಪ್ಮೆಂಟಿಗೋಸ್ಕರ ಅವಕಾಶ ಮಾಡಿಕೊಡಿ. ರಸ್ತೆ ಆಗಿರಲಿ, ಏನೇನು ಅಭಿವೃದ್ಧಿ ಆಗಬೇಕು, ಹಾಸ್ಪಿಟಲ್ ಆಗಲಿ, ಆಮೇಲೆ ಕರ್ತುಗಳು ಏನೇನು ಇದಾವೆ ಇಲ್ಲಿ, ಆಮೇಲೆ ಈ ಕಡೆಗೆ ಏನೇನು ಫಂಡ್ ತರಬೇಕನ್ನೋ ಎಲ್ಲ ಯೋಚನೆಗಳು ನನಗೆ ಇದಾವೆ. ನಾನು 35 ವರ್ಷದಲ್ಲಿ ಆಗಿದ್ದು 2 ವರ್ಷದಲ್ಲಿ ಮಾಡಿ ತೋರಿಸ್ತೀನಿ. ನನಗೆ 2 ವರ್ಷಕ್ಕೊಂದ್ಸಲ ಅವಕಾಶ ಮಾಡಿಕೊಡಿ ಅಂಥೇಳಿ ನಾನು ರಿಕ್ವೆಸ್ಟ್ ಮಾಡಿ, ನನ್ನ ಗುರುತು ಡೈಮಂಡ್ ಇದೆ, 14ನೇ ಕ್ರಮ ಸಂಖ್ಯೆ, ಖಾದರ್ ಆದಿಲ್ ಭಾಷಾ ಹೆಸರು, ಸಪೋರ್ಟ್ ಮಾಡಿ ಅಂತ ಹೇಳಿ. ಓಕೆ ಸರ್, ಧನ್ಯವಾದಗಳು. ನೋಡಿದಾರಲ್ಲ ಸ್ನೇಹಿತರೆ, ಇದು ನಾವೇನೀಗ ಸ್ವತಂತ್ರ ಅಭ್ಯರ್ಥಿ ಇಲ್ಲಿ ಕಾಂಗ್ರೆಸ್ ಗೆ ಬಂದಿದ್ರಲ್ಲ, ಅವ್ರ ನಾವು ಈಗೇನು ಸಂಪರ್ಕದಲ್ಲಿ ಇದ್ವಿ, ನಾವು ಸಂದರ್ಶನ ಮಾಡಿದ್ದೀವಿ. ಇವರ ಒಂದು ಮಾತು ಏನಂದ್ರೆ, ನಾವು ಡೆವಲಪ್ಮೆಂಟ್ಗೋಸ್ಕರ ಬಂದಿದ್ದೀನಿ, ಯುವಕರ ಶಕ್ತಿಯಾಗಿ, ಯುವಕರ ಧ್ವನಿಯಾಗಿ, ಯುವಕರ ಕಣ್ಮಣಿಯಾಗಿ ನಾನು ಸದಾ ನಿಮ್ ಜೊತೆ ಇರ್ತೀನಿ ಅಂತ ಒಂದು ಮಾತು, ಒಂದು ಭರವಸೆನ ಅವ್ರು ಕೊಡ್ತಾ ಇದ್ದಾರೆ. ನೋಡೋಣ ಸ್ನೇಹಿತರೆ, ಇದು ಡೈಮಂಡ್, ಬರೇ ಡೈಮಂಡ್ ಅಲ್ಲ, ಇದು ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಗೆ ಹೊರತ ಬಿಡುವ ಚಾನ್ಸ್ ಕೂಡ ಕಾಣ್ತಾ ಇದೆ. ಇದು ಇಷ್ಟು ದಿನ ಪ್ರಮುಖ ಸುದ್ದಿ. ನೈಜ ಹಾಗೂ ನಿಖರ ಸುದ್ದಿಗಳಿಗೆ ನೋಡ್ತಾ ಇರಿ ದಾವಣಗೆರೆ 1 ಯೂಟ್ಯೂಬ್ ಚಾನಲ್. ದಾವಣಗೆರೆ 1 ಯೂಟ್ಯೂಬ್ ಚಾನಲ್. ನೆನಪಿರಲಿ, ಯಾವುದೇ ಆಮಿಷಗಳಿಗೆ ಒಳಗಾಗದೆ ಈ ನಿಮ್ಮ ಅಮೂಲ್ಯವಾದ ಮತವನ್ನು ಇದೇ ಏಪ್ರಿಲ್ 9ರಂದು ಚಲಾಯಿಸಿ.